ನಮ್ಮ ಸ್ನೇಹಿತರಾದ ಅಕ್ಷಯ್ ನಾಯ್ಕರನ್ನು ಸಾರ್ವಜನಿಕವಾಗಿ ನಿಂದಿಸಿ ಅಕ್ರಮವಾಗಿ ದಂಡ ವಸೂಲಿ ಮಾಡಿದ ಕುಮಟಾ ಪಿಎಸ್ಐ ಖಾದರ್ ಭಾಷಾ ವಿರುದ್ಧ ಸೂಕ್ತ ಕ್ರಮವಾಗಬೇಕು. ಇಲ್ಲವಾದರೆ ಡಿಐಜಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಕೆಪಿಸಿಸಿ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಎಚ್ಚರಿಸಿದರು. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಅವರು, ನನ್ನ ಸ್ನೇಹಿತರಾದ ಅಕ್ಷಯ್ ನಾಯ್ಕರು ತಮ್ಮ ಸ್ಕೂಟರ್ ಮೇಲೆ ತೆರಳುತ್ತಿದ್ದಾಗ ಗಿಬ್ ಸರ್ಕಲ್ ಬಳಿ ತಡೆದ ಪಿಎಸ್ಐ ಖಾದರ್ ಭಾಷಾ ಅವರು ಸಾರ್ವಜನಿಕರ ಎದುರು ಅಕ್ಷಯ್ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದು ಅತ್ಯಂತ ಅವಮಾನಕಾರಿ ರೀತಿಯಲ್ಲಿ ದುರ್ವರ್ತನೆ ತೋರಿದ್ದಾರೆ. ಅಕ್ರಮವಾಗಿ ದಂಡ ವಸೂಲಿ ಮಾಡಿರುವುದು ಸರಿಯಲ್ಲ. ಇಂಥ ಪೊಲೀಸ್ ಅಧಿಕಾರಿಗಳ ದರ್ಪ ದೌರ್ಜನ್ಯಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದೆ. ಈಗ ಪೊಲೀಸ್ ಇಲಾಖೆ ತಮ್ಮ ಅಧಿಕಾರಿಗಳಿಗೆ ಬಾಡಿ ಕ್ಯಾಮೆರಾ, ಅತ್ಯಾಧುನಿಕ ತಂತ್ರಜ್ಞಾನ ನೀಡಿದೆ. ಹೀಗಿರುವಾಗ ಹೆದ್ದಾರಿಯಲ್ಲಿ ಹೋಗುತ್ತಿರುವ ಬೈಕ್ ಸವಾರರನ್ನು ಬಲವಂತವಾಗಿ ಕೈ ಹಿಡಿದು ಎಳೆದರೆ ಅಪಘಾತವಾಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಗೌರವದಿಂದ ಸೌಜನ್ಯಯುತವಾಗಿ ವರ್ತಿಸಬೇಕೆಂದು ಕಾನೂನು ಹೇಳುತ್ತದೆ. ವಾಹನ ಪರಿಶೀಲಿಸುವ ಸಂದರ್ಭದಲ್ಲಿ ಬಾಡಿ ಕ್ಯಾಮೆರಾ ಕಡ್ಡಾಯವಾಗಿ ಬಳಸಿದರೆ ಇಂಥ ಘಟನೆಗಳು ಸಂಭವಿಸುವುದಿಲ್ಲ. ಈ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸ್ಪಷ್ಟನೆ ಕೇಳಿದ್ದೇನೆ. ಅಕ್ಷಯ್ ಅವರು ಏನಾದರೂ ತಪ್ಪು ಮಾಡಿದ್ದರೆ ಸಾಕ್ಷ್ಯ ಒದಗಿಸಿ, ಇಲ್ಲವೇ ಕಾನೂನು ರೀತಿಯ ದಂಡ ವಿಧಿಸಿ. ಅದರ ಬದಲು ಜನರ ಎದುರು ಅವಾಚ್ಯ ಶಬ್ದಗಳಿಂದ ಬೈಯುವುದು, ಮೊಬೈಲ್ ಕೀ ಕಸಿಯುವುದು ಮಾಡಬಾರದು. ಮೊಬೈಲ್ ಬಳಸಿದ್ದಾರೆ ಎಂದು ಸುಳ್ಳು ಹೇಳಿ ಅಕ್ರಮ ದಂಡ ವಸೂಲಿ ಮಾಡುವುದು ಸರಿಯಲ್ಲ. ಮೊಬೈಲ್ ಬಳಸಿದ್ದಕ್ಕೆ ಸಾಕ್ಷ್ಯ ಕೊಡಿ ಎಂದು ಕೇಳಿದ್ದೇನೆ. ಈ ತನಕ ನೀಡಿಲ್ಲ. ಒಂದು ವೇಳೆ ಅಕ್ಷಯ್ ಅವರದ್ದು ತಪ್ಪಿದ್ದರೆ ಸಾಕ್ಷ್ಯ ಸಮೇತ ಸಾಬೀತು ಮಾಡಿದರೆ ಬಹಿರಂಗವಾಗಿ ಕ್ಷಮೆ ಯಾಚಿಸುತ್ತೇವೆ. ಕಾನೂನು ರೀತಿಯ ಕ್ರಮಕ್ಕೂ ಬದ್ಧರಿದ್ದೇವೆ. ಒಂದು ವೇಳೆ ಪೊಲೀಸ್ ಅಧಿಕಾರಿಗಳಿಂದ ತಪ್ಪಾಗಿದ್ದರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವಾಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗುವುದು ಅನಿವಾರ್ಯವಾಗುತ್ತದೆ ಎಂದು ಮಂಜುನಾಥ್ ನಾಯ್ಕ್ ಎಚ್ಚರಿಸಿದರು. ನಾನು ಅದು ತಪ್ಪು ಹೇಳ್ತೀನಿ. ಹೆಲ್ಮೆಟ್ ಹಾಕಲಿಲ್ಲ ಆದ್ರೆ ನೀವು ಫೈನ್ ಹಾಕಿ. ಯಾಕಂದ್ರೆ ಫೈನ್ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರ್ತದೆ, ಹೌದು ನಮ್ಗೆ ದುಡ್ಡು ನಷ್ಟ ಆಗ್ತದೆ ಅಂತೇಳಿ. ಆದರೂ ನಾನು DYSP ಅವರಿಗೆ ಫೋನ್ ಮಾಡಿದೆ, ಸರ್ ನೋಡಿ ಹೀಗೀಗಾಗಿದೆ. ಯಾಕಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಎಲ್ಲರನ್ನು ದೂಷಿಸೋದಿಲ್ಲ. SP ಸಾಹೇಬ್ರಿಗೆ ನಾನು ಎಷ್ಟೋ ಸಲ ಫೋನ್ ಮಾಡಿದ್ದೇನೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಅದೇ ರೀತಿ DYSP ಅವರಿಗೆ, ಗಿರೀಶ್ ಅವರಿಗೆ ಫೋನ್ ಮಾಡಿದ್ದೆ, ನೋಡಿ ಹೀಗೀಗಾಗಿದೆ, ಈ ರೀತಿ ಇದೆ, ಬಾಡಿ ಕ್ಯಾಮ್ರಾ ಇಲ್ಲ, ನಾವು ಅವರಿಗೆ ಬಾಡಿ ಕ್ಯಾಮ್ರಾ ಕೊಟ್ಟಿದ್ವಿ, ಬಾಡಿ ಕ್ಯಾಮ್ರಾ ಹಾಕಬೇಕು. ಅವ್ರು ಹೇಳಿದ್ರು, ಯಾಕಂತ ಹೇಳಿದ್ರೆ ಇವತ್ತಿನ ಜಾಯಮಾನದಲ್ಲಿ ಮನುಷ್ಯ ಒಂದು 2,000 ರೂಪಾಯಿ ನಿಯತ್ನಿಂದ ದುಡಿಬೇಕಂತ ಹೇಳಿದ್ರೆ ಭಾಳ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ಏನೋ ಅಚಾನಕ್ ಹೆಲ್ಮೆಟ್ ಹಾಕಿ ಬರಲಿಲ್ಲ, ಏನೋ ಬೇರೆ ಲೈಸೆನ್ಸ್ ಇಲ್ದಿದೆ ಬಂದಪ್ಪ, ಆವಾಗ ಅದು ನ್ಯಾಯಯುತವಾಗಿದ್ದರೆ, ಅಂದರೆ ಅವ್ನು ತಪ್ಪು ಮಾಡಿದರೆ ಅದನ್ನು ಹಾಕಬೇಕು. ಯಾಕಂದರೆ 2,000 3,000 ಫೈನ್ ಹಾಕಬೇಕಾದ್ರೆ ನೀವು ದುರುದ್ದೇಶಪೂರ್ವಕವಾಗಿಯೋ ಅಥವಾ ದೌರ್ಜನ್ಯ, ಇವ್ರದ್ದೇನೋ ಟಾರ್ಗೆಟ್ ಇರ್ತದೆ, ಇವರು ಎಲ್ಲಿ ಟಾರ್ಗೆಟ್ ರೀಚ್ ಮಾಡಬೇಕು ಅಲ್ಲಿ ಟಾರ್ಗೆಟ್ ರೀಚ್ ಮಾಡೋದಿಲ್ಲ. ಇವರು ಇಂಥ ಅಮಾಯಕರನ್ನು ಸಿಕ್ಕದಲ್ಲೇ ಟಾರ್ಗೆಟ್ ರೀಚ್ ಮಾಡ್ತಾರೆ. ಎಲ್ಲೋ ಅಕ್ರಮ ಅವ್ಯವಹಾರಗಳನ್ನು ನಡೆದೋದ್ರಲ್ಲೇ ಅಲ್ಲೇ ಸೆಟ್ಲ್ಮೆಂಟ್ ಇದೆ. ಈಗ ಒಬ್ಬ ಏನೋ ಕೂಲಿಕಾರ ಕೆಲಸ ಮಾಡ್ಕೊಂಡು ಬರ್ತಾ ಅವನ ಹತ್ರ ಹೆಲ್ಮೆಟ್ ಇಲ್ಲ, ನೀನು ಹೀಗೆ ಮಾಡಿದ್ದೆ, ಅದಿಲ್ಲ ಇದಿಲ್ಲ ಅಂದ್ರೆ 3,000 ರೂಪಾಯಿ ದಂಡ ಹಾಕೋದು ಅಂತ ಹೇಳಿ. ಆ 3,000 ರೂಪಾಯಿ ದುಡಿಲಿಕ್ಕೆ ಅವನಿಗೆ ಭಾಳಷ್ಟು ಕಷ್ಟ ಇದೆ. ತಪ್ಪು ಮಾಡಿದ್ರೆ ಹಾಕಲಿ, ಆದರೆ ಇವರು ಟಾರ್ಗೆಟ್ ರೀಚ್ ಮಾಡೋದಕ್ಕೂ ದಬ್ಬಾಳಿಕೆ ಮಾಡ್ಕೊಂಡು ಮಾಡೋದಿದ್ರೆ, ನಾಳೆ ಯಾರಾದರೂ ಒಬ್ಬ ಪ್ರಶ್ನೆ ಮಾಡಿದರೆ ಈ 3,000 ರೂಪಾಯಿ ನೀವು ಯಾಕೆ ಹಾಕಿದ್ರಿ ಕೇಳಿದ್ರೆ ಅವ್ರು ಹೇಳ್ಬೋದು, ಮೊಬೈಲಲ್ಲಿ ಮಾತಾಡ್ತಿದ್ದ, ಅವ್ರ ಹತ್ರ ಹೆಲ್ಮೆಟ್ ಹಾಕಲಿಲ್ಲ ಆಗಿದ್ದ. ಆಯಿತು, ನೀವು ಅದಕ್ಕೆ ಬಾಡಿ ಕ್ಯಾಮ್ರಾ ಹಾಕೋಬೇಕು. ಯಾರೇ ಕೇಳಿದ್ರು ಅದನ್ನು ತೋರಿಸುವಂಗಿರಬೇಕು. ಇವತ್ತಿಗೆ ತಂತ್ರಜ್ಞಾನ ಇಷ್ಟು ಮುಂದೆ ಹೋಗಿದೆ. ಧಾರೇಶ್ವರದ ಅಕ್ಷಯ್ ನಾಯ್ಕ್ ಮಾತನಾಡಿ, ಮೇ 8ರ ಸಂಜೆ 6:50 ಗಂಟೆಗೆ ಹೆಗ್ಡೆ ಕ್ರಾಸ್ನಿಂದ ತನ್ನ ಮನೆಯಾದ ಧಾರೇಶ್ವರ ಕಡೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿರುವಾಗ ಗಿಬ್ ಸರ್ಕಲ್ ಬಳಿ ತಡೆದ PSI ಅವರು ಅವಾಚ್ಯ ಶಬ್ದಗಳಿಂದ ನನಗೆ ಬೈದು ಅತ್ಯಂತ ಅವಮಾನಕಾರಿ ರೀತಿಯಲ್ಲಿ ದುರ್ವರ್ತನೆ ತೋರಿದ್ದಾರೆ. ನಾನು ಹೆಲ್ಮೆಟ್ ಧರಿಸದ ಕಾರಣಕ್ಕೆ ದಂಡ ವಿಧಿಸುವುದು ಕಾನೂನುಬದ್ಧವಾದರೂ ಯಾವುದೇ ದೃಢವಾದ ಸಾಕ್ಷ್ಯವಿಲ್ಲದೆ ವಾಹನ ಚಾಲನೆ ವೇಳೆ ಮೊಬೈಲ್ ಬಳಕೆ ಎಂದು ಸುಳ್ಳು ಆರೋಪವನ್ನು ಕೂಡ ಹೊರಿಸಿ ಒಟ್ಟು 3,000 ರೂಪಾಯಿ ದಂಡ ವಿಧಿಸಿದರು. ಅದರಲ್ಲೂ 1,000 ರೂಪಾಯಿ ನಗದು ರೂಪದಲ್ಲಿ ಯಾವುದೇ ಅಧಿಕೃತ ದಾಖಲೆ ನೀಡದೆ ಪಡೆದುಕೊಂಡಿದ್ದಾರೆ. 2,000 ರೂಪಾಯಿ ಹಣವನ್ನು ಫೋನ್ ಪೇ ಮೂಲಕ ಒತ್ತಾಯಪೂರ್ವಕವಾಗಿ ಪಡೆದಿದ್ದಾರೆ. ಆದರೆ ರಸೀದಿಯನ್ನು ಕೇವಲ 2,000 ರೂಪಾಯಿಗೆ ಮಾತ್ರ ನೀಡಿದ್ದಾರೆ. ಇದು ಅವರ ಅಕ್ರಮ ವಸೂಲಿ ಹಾಗೂ ಭ್ರಷ್ಟಾಚಾರದ ಲಕ್ಷಣವನ್ನು ತೋರಿಸುತ್ತದೆ.
ಮಂಜುನಾಥ್ ಎಲ್ ನಾಯ್ಕ್ ಬಳಿ ಈ ಬಗ್ಗೆ ನನ್ನ ಸ್ನೇಹಿತರಾದ ಹೇಳಿಕೊಂಡಾಗ ನನ್ನ ಬೆಂಬಲಕ್ಕೆ ಅವರು ನಿಂತಿದ್ದಾರೆ. ಅಮಾಯಕರ ಮೇಲೆ ದರ್ಪ ತೋರುವ ಇಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಹರೀಶ್ ಶೇಟ್, ಕಾಂಗ್ರೆಸ್ ಮುಖಂಡ ಗಜು ನಾಯ್ಕ್ ಅಳವೆಕೋಡಿ, ಪ್ರಮುಖರಾದ ಸಂದೇಶ್ ಶೆಟ್ಟಿ, ಸುರೇಶ್ ಹರಿಕಂತ್ರ, ಈಶ್ವರ್ ಮುಕ್ರಿ, ಗೋಪಾಲ್ ನಾಯ್ಕ್ ಮೂರೂರು ಇತರರು ಇದ್ದರು.